ದೇರ್ಲಕಟ್ಟಿಯಲ್ಲಿರುವಂತಹ ಫಾದರ್ ಮುಲ್ಲರ್ ಕಾಂಪ್ಲೆಕ್ಸ್ನಲ್ಲಿ ಪೃಥ್ವಿ ಓಷನ್ ಬ್ಲೂ ಹೊಸ ಫ್ಯಾಮಿಲಿ ರೆಸ್ಟೋರೆಂಟ್ನ ಉದ್ಘಾಟನಾ ಸಮಾರಂಭ ಜುಲೈ 3ರ ಶುಕ್ರವಾರದಂದು ವಿಜೃಂಭಣೆಯಿಂದ ನೆರವೇರಿತು. ಇನ್ನು ಹೊಸದಾಗಿ ಆರಂಭಗೊಂಡಿರುವಂತಹ ರೆಸ್ಟೋರೆಂಟ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಲೋಕಸಭಾ ಸದಸ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ, ಫಾದರ್ ಮುಲ್ಲರ್ ಸಂಸ್ಥೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಡೊನಾಲ್ಡ್ ನೀಲೇಶ್ ಕ್ರಾಸ್ತಾ, ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಎಸ್ ಶೆಟ್ಟಿ, ಮಂಗಳೂರು ಮಂಡಲ ಬಿಜೆಪಿ ಅಧ್ಯಕ್ಷ ಜಗದೀಶ್ ಅಲ್ವಾ ಕುವೇತಬೈಲ, ಸೇವಾ ಭಾರತಿ ಸೆಕ್ರೆಟರಿ ನಾಗರಾಜ್ ಭಟ್ಟ, ಕೋಶಾಧಿಕಾರಿ ವಿನೋದ್ ಶೆನೈ, ಡಾಕ್ಟರ್ ಸತೀಶ್ ರಾವ್, ರಾಷ್ಟ್ರೀಯ ಸೇವಾ ಭಾರತೀಯ ಪ್ರಮುಖರು ಚಿನ್ನಯ್ಯ ಸ್ವಾಮಿ, ಶಕ್ತಿ ರೆಸಿಡೆನ್ಷಿಯಲ್ ಮುಖ್ಯ ಸಲಹೆಗಾರ ರಮೇಶ್, ಹಾಗೆಯೇ ಮಾಲಕರಾದ ಪೃಥ್ವಿಪಾಲ, ಮಹೇಶ್ ವಿ ಉಪಸ್ಥಿತರಿದ್ದರು. ತಾಜಾ ಮತ್ತು ವಿವಿಧ ರುಚಿಕರ ಖಾದ್ಯಗಳನ್ನ ಇನ್ನೂ ಅಲ್ಲಿ ಇಲ್ಲಿ ಹುಡುಕುವಂತಹ ಅವಶ್ಯಕತೆ ಇಲ್ಲ. ದೇರ್ಲಕಟ್ಟಿಯ ಸುತ್ತಮುತ್ತಲಿನ ಜನತೆಗೆ ಸಸ್ಯಾಹಾರದ ಜೊತೆಗೆ ಮಾಂಸಾಹಾರವನ್ನ ಸವಿಯುವಂತಹ ಹೊಸ ರುಚಿಯ ಅನುಭವವನ್ನ ನೀಡುವಂತಹ ಪೃಥ್ವಿ ಓಷನ್ ಬ್ಲೂ ಫ್ಯಾಮಿಲಿ ರೆಸ್ಟೋರೆಂಟ್ ಇನ್ ಮುಂದೆ ಫಾದರ್ ಮುಲ್ಲರ್ ಕಾಂಪ್ಲೆಕ್ಸ್ ನಲ್ಲಿ ಕಾರ್ಯಾಚರಿಸಲಿಕ್ಕಿದೆ. ಹೊಸ ರುಚಿಯ ಅನುಭವವನ್ನ ಎಲ್ಲರಿಗೂ ನೀಡಲು ಸಿದ್ಧ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರು ಪೃಥ್ವಿ ಓಷನ್ ಬ್ಲೂ ಅನ್ನುವಂಥ ಒಂದು ಹೊಸ ರೆಸ್ಟೋರೆಂಟ್ ಅನ್ನು ಓಪನ್ ಮಾಡಿದ್ದಾರೆ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಅವರಿಗೆ ಪೂರ್ತಿ ಆಶೀರ್ವಾದ ಇರಲಿ, ಎಲ್ಲರ ಸಹಕಾರ, ವಿಶೇಷವಾಗಿ ಫಾದರ್ ಮುಲ್ಲರ್ಸ್ನ ಫಾದರ್ ಇಲ್ಲಿ ಇದ್ದಾರೆ, ಅವರ ಸಹಕಾರವು ಅವರಿಗೆ ಅಗತ್ಯ ಇದೆ. ಮತ್ತು ಖಂಡಿತವಾಗಿಯೂ ನಾನು ದಕ್ಷಿಣ ಕನ್ನಡ ಜಿಲ್ಲೆಯವರ ಬಗ್ಗೆ ಹೋಟೆಲ್ ಉದ್ಯಮದಲ್ಲಿ ಹೇಗಿರ್ತಾರೆ ಅನ್ನೋದನ್ನು ಹೇಳಬೇಕಾಗಿಲ್ಲ. ನಾವು ಖಂಡಿತವಾಗಿಯೂ ಕ್ವಾಲಿಟಿಯನ್ನು ಕೊಟ್ಟು ಶುಚಿ ರುಚಿಯಾದ ಊಟವನ್ನು ಜಗತ್ತಿನಾದ್ಯಂತ ಬಡಿಸಿದ್ದೇವೆ. ಹಾಗಾಗಿ ಇಲ್ಲೂ ಅದೇ ರೀತಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಭಗವಂತನ ಆಶೀರ್ವಾದ ಇರಲಿ, ನಮ್ಮೆಲ್ಲರ ಸಹಕಾರ ಇರಲಿ. ಒಳ್ಳೆಯದಾಗಲಿ. ಜೈ ಹಿಂದ್. ಹೊಸತಾಗಿ ಎರಡು ಯುವಕರು ಒಂದು ಹೊಸ ಯೋಜನೆಯನ್ನು ಕಲ್ಪನೆಯನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಇವತ್ತು ಸಂಯೋಜನೆ ಮಾಡಿದ್ದಾರೆ. ಒಳ್ಳೆ ಉದ್ದೇಶದಿಂದ ಮಾಡಿದಂಥ, ಯಾಕಂದರೆ ಇವತ್ತಿನ ಯುವಕರು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಕೊಟ್ಟರೆ ಇಬ್ಬರು ಒಳ್ಳೆಯ ಕೆಲಸ, ಸಾಮಾಜಿಕ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಹೋಟೆಲ್ ಉದ್ಯಮ ಪ್ರಾರಂಭ ಮಾಡಿದ್ದಾರೆ. ಒಂದು ಸಂತೋಷತೆ ಅಂತ ಏನಾದರೂ ನನ್ನ ಆಹಾರಕ್ಕೆ, ಯಾಕಂದರೆ ಪೃಥ್ವಿ ನನ್ನ ಊರಿನ ಹುಡುಗ, ನನ್ನ ತಾಲೂಕಿನ ಹುಡುಗ, ಎಲ್ಲ ಕಾಸರಗೋಡಿಂದ ನೆಲ್ಯಾಡಿವರೆಗೆ ಎಲ್ಲ ಕಡೆಯಿಂದ ಅವನ ಬಂಧುಗಳು, ಅಂದರೆ ಸ್ನೇಹಿತರು, ಬಂಧುಗಳು ಎಲ್ಲರನ್ನು ಹೊಂದಿರುವಂಥ ಹುಡುಗ. ಮಹೇಶನು ಹಾಗೆ ಇಬ್ಬರು ಕ್ಲಾಸ್ಮೇಟ್ಸ್ ಸೇರಿಕೊಂಡು ಮಾಡಿದ್ದಾರೆ. ಫಾದರ್ ಅವರ ಪೂರ್ತಿ ಆಶೀರ್ವಾದ ಇದೆ ಅಂತ ಮೊನ್ನೆನೇ ಹೇಳ್ತಾ ಇದ್ದ. ನಾನು ದೇವರಲ್ಲಿ ಬೇಡುವುದು ಇವರ ಈ ಹೋಟೆಲ್ ಉದ್ಯಮ ಯಶಸ್ವಿ ಆಗಲಿ, ಹೆಚ್ಚೆಚ್ಚು ಬ್ರಾಂಚಸ್ಸು ಅಲ್ಲಲ್ಲಿ ಹೋಟೆಲು ಮಾಡಿ ಜನರಿಗೆ ಒಳ್ಳೆಯ ಆಹಾರ, ಶುಚಿ ರುಚಿಯಾದ ಊಟದ ವ್ಯವಸ್ಥೆಯನ್ನು ಒದಗಿಸಿಕೊಡುವ ಒಂದು ಕೇಂದ್ರ ಆಗಲಿ. ಇಲ್ಲಿ 4 ಮೆಡಿಕಲ್ ಕಾಲೇಜ್ ಇದೆ. ಎಲ್ರಿಗೂ ನಮ್ಮ ಊಟ, ಮನೆ ಊಟ, ಒಳ್ಳೆ ಊಟ ಸಿಗುವ ಹಾಗೆ ಆಗಲಿ. ಈ ಉದ್ಯಮಕ್ಕೆ ಶುಭವಾಗಲಿ. ಶಕುಂತಲಾ ಮೇಡಮ್ ಹಾಗೂ ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ ಹಾಗೂ ನೆರೆದಿರುವ ಎಲ್ಲರೇ, ಪೃಥ್ವಿ ಸರ್, ಮಹೇಶ್, ಇಂದಿನ ದಿನ ನಮಗೂ ಕೂಡ ತುಂಬ ಸಂತೋಷದ ದಿನ. ನಮ್ಮ ಈ ಫಾದರ್ ಮುಲ್ಲರ್ ಕಾಂಪ್ಲೆಕ್ಸ್ ಆರಂಭ ಆಗಬೇಕಾದ್ರೆ ಒಂದು ಉತ್ತಮವಾದ ಹೋಟೆಲ್ ನಮಗೆ ಬರಬೇಕು. ಏಕೆಂದರೆ 2 ಉದ್ದೇಶ. ಒಂದು ಅಂದರೆ ನಮ್ಮ ಕಾಲೇಜಿನಲ್ಲಿರುವ ಸ್ಟಾಫ್ ಹಾಗೂ ಸ್ಟೂಡೆಂಟ್ ಅವರು ಇಲ್ಲಿ ಬರ್ತಾರೆ, ಅದರೊಟ್ಟಿಗೆ ನಮ್ಮ ಹಾಸ್ಪಿಟಲಿನ ಪೇಷಂಟ್ಗಳು ಅವರು ನೋಡಿಕೊಳ್ಳುವವರಿಗೆ ಬರ್ತಾರೆ. ಅದರೊಂದಿಗೆ ಈ ಕಾಂಪ್ಲೆಕ್ಸಲ್ಲಿ ಒಂದು ನಮಗೆ ಹೋಟೆಲ್ ಬೇಕು ಅಂತ ಹೇಳುವಾಗ ಪೃಥ್ವಿ ಅವರು ಮತ್ತು ಮಹೇಶ್ ಅವರು ಆ್ಯಕ್ಚುಲಿ ಬಂದದ್ದು ನಮಗೆ ಬೇರೆ ಏನಾದರೂ ಒಂದು ಶಾಪ್ ಇದೆ ಅಂತೇಳಿ. ಆವಾಗ ನಾವು ಹೋಟೆಲಿಗೆ ಅವಕಾಶ ಉಂಟು ಅಂತ ಹೇಳಿದಾಗ ಅವರೆಲ್ಲ ರೀತಿಯ
ತಯಾರಿಯನ್ನು ಮಾಡಿಕೊಂಡು ಅತ್ಯುತ್ತಮವಾದ ಇಲ್ಲಿ ಹೋಟೆಲನ್ನು ರೆಸ್ಟೋರೆಂಟನ್ನು ಅವರು ತಯಾರಿ ಮಾಡಿದ್ದಾರೆ. ಖಂಡಿತವಾಗಿಯೂ ನನಗೆ ಭರವಸೆ ಇದೆ ಈ ಉದ್ಯಮವು ಇಲ್ಲಿ ಯಶಸ್ವಿಯಾಗುತ್ತದೆ. ಏಕೆಂದರೆ ತೊಕ್ಕೋಟಿಂದ ಕೋಣಾಜಿಯವರೆಗೆ ನಾವು ನೋಡಿದರೆ ಹೆಚ್ಚು ಕಮ್ಮಿ 250 ಹೋಟೆಲ್ ಆಗಿರ್ಬೋದು, ಕ್ಯಾಂಟೀನ್ ರೆಸ್ಟೋರೆಂಟ್ ಎಲ್ಲ. ಅಂದರೆ ಈ ಬಿಸ್ನೆಸ್ ಇಲ್ಲಿ ಚೆನ್ನಾಗಿ ಆಗುತ್ತದೆ. ಮತ್ತು ಈ ಫಾದಮುಲ್ಲಾ ಕಾಂಪ್ಲೆಕ್ಸಲ್ಲಿ ಇವಾಗಲೇ ಅರೌಂಡ್ 5 ರಿಂದ 6 ಶಾಪುಗಳು ಬಂದಿವೆ, ಎಲ್ಲ ಹೋಗಿವೆ. ಅವರು ಸ್ಟಾರ್ಟ್ ಮಾಡಿದವರಿಗೆ ಎಲ್ಲರೂ ಹೇಳ್ತಾರೆ ಎಣಿಸಿದ್ದಕ್ಕಿಂತ ಒಳ್ಳೆ ಬಿಸ್ನೆಸ್ ನಮಗೆ ಸಿಗ್ತಾ ಇದೆ ಅಂತೇಳಿ. ಇದೆಲ್ಲವೂ ಭಗವಂತನ ಆಶೀರ್ವಾದ ಆದ ಕಾರಣ ಪೃಥ್ವಿ ಸರ್, ಮಹೇಶ್ ಸರ್, ನಿಮಗೆ ಎಲ್ಲವೂ ನಾವು ಫಾದಮುಲ್ಲಾ ಸಂಸ್ಥೆಯ ಪರವಾಗಿ ಮೊದಲನೇದಾಗಿ ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್ ಮತ್ತು ವಂದನೆಗಳನ್ನು ಹೇಳುತ್ತೇವೆ ಈ ಒಂದು ಉದ್ಯಮವನ್ನು ಇಲ್ಲಿ ಮಾಡಲು ನಮ್ಮೊಂದಿಗೆ ಸಹಕರಿಸಿದ್ದಕ್ಕಾಗಿ. ಎರಡನೆಯದಾಗಿ ನಮ್ಮ ಈ ಸಂಸ್ಥೆ ಪರವಾಗಿ ಏನು ನಿಮಗೆ ಯಾವ ರೀತಿಯ ಸಹಕಾರ ಬೇಕು ಎಲ್ಲ ರೀತಿಯಲ್ಲೂ ನಾವು ಸಹಕಾರವನ್ನು ಕೊಟ್ಟು ನಿಮ್ಮ ಸಾಯಂಕಾಲವಾಗುವಾಗ ಆ ಒಂದು ಉದ್ಯಮದಲ್ಲಿ ಯಶಸ್ವಿಯಾಗಿದ್ದೀರಿ ಎಂಬ ಆ ಮಂದಹಾಸವನ್ನು, ಆ ಸಂತೋಷವನ್ನು ನೋಡಲಿಕ್ಕೆ ನಮಗೆಲ್ಲರೂ ದೇವರು ಕರುಣಿಸಲಿ. ನಿಮ್ಮ ಸಂತೋಷವು ನಮ್ಮ ಸಂತೋಷವು ಒಟ್ಟಾದಾಗ ಈ ಸಮಾಜದ ಅಭಿವೃದ್ಧಿಯೂ ಆಗುತ್ತದೆ. ನಿಮಗೆಲ್ಲರಿಗೂ ಶುಭ ಹಾರೈಸುತ್ತೇನೆ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಬ್ರಿಜೇಶನ್ನ ತುಂಬ ಬ್ಯುಸಿ ಇರ್ತಾರೆ, ಆದರೂ ಕೂಡ ಇವತ್ತು ಅವರ ಬ್ಯುಸಿ ಟೈಮನ್ನು ನಮಗೆ ಕೊಟ್ಟು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಬ್ರಿಜೇಶನ್ನ ನಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಶಕ್ವಕ್ಕ ಅವರು ಕೂಡ ಅದೇ ರೀತಿ ನಮ್ಮ ಜೊತೆ ಇವತ್ತು ಶಕ್ವಂಟಿ ಅವರಿದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಸೊ ಇವತ್ತು ನಾವು ಇಲ್ಲಿ ಪ್ರಾರಂಭ ಮಾಡಬೇಕಾದ ಮುಖ್ಯ ಕಾರಣಕರ್ತರು ಫಾದರು, ಸೊ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ. ಎಲ್ರಿಗೂ ನಮಸ್ತೆ. ಸೊ ಕಳೆದ ಒಂದು 15 ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನ ನಾವು ನಿರ್ವಹಿಸ್ತಾ ಇದ್ವಿ. ಸೊ ಹಂಗೆ ಯೋಚನೆ ಮಾಡುವಾಗ ಜಾಸ್ತಿ ಸಮಾಜಮುಖಿ ಕಾರ್ಯಗಳನ್ನ ಕೆಲಸ ಮಾಡಬೇಕಾದ್ರೆ ಸೊ ಹಣಕಾಸಿನ ವ್ಯವಸ್ಥೆ ಕೂಡ ತುಂಬ ಅವಶ್ಯಕತೆ ಇರುತ್ತೆ. ಸೊ ನಾವು ಯೋಚನೆ ಮಾಡಿದ್ದು ಒಂದು ಒಳ್ಳೆ ಹೋಟೆಲ್ನ ದೇರ್ಲಕಟ್ಟೆ ಭಾಗಕ್ಕೆ ಕೊಡಬೇಕು ಅಂತ. ಸೊ ಯಾಕೆ ಅಂದರೆ ಒಂದು ಕ್ವಾಲಿಟಿ ಫುಡ್ನ ಕೊಡಬೇಕು ಮತ್ತು ಒಳ್ಳೆ ಸರ್ವಿಸ್ನ ಕೊಡಬೇಕು. ಸೊ ಬಂದವರು ತುಂಬ ಸ್ಯಾಟಿಸ್ಫೈ ಆಗಿ ಸೊ ಒಳ್ಳೆ ಮನೆ ಊಟ ಥರ ಮಾಡ್ಕೊಂಡು ಇಲ್ಲಿ ಹೋಗ್ಬೇಕು ಅಂತ. ಸೊ ಆವಾಗ ನಾವು ಯೋಚನೆ ಮಾಡಿದ್ದು ಏನು ಹೆಸರಿಡೋಣ ಅಂತ. ಪೃಥ್ವಿ ಓಷನ್ ಬ್ಲೂ. ಉದ್ದೇಶ, ಪೃಥ್ವಿ ಅಂದರೆ ಭೂಮಿ, ಓಷನ್ ಅಂದರೆ ಸಮುದ್ರ. ಸೊ ನಾವು ತರುವಂಥ ಪ್ರತಿಯೊಂದು ವಸ್ತು ಅದು ಭೂಮಿಯಿಂದ ಬರುತ್ತೆ, ಶುದ್ಧವಾದಂಥದ್ದು ಮತ್ತು ಕ್ವಾಲಿಟಿ ವಸ್ತುಗಳನ್ನ ಭೂಮಿಯಿಂದ ತರ್ತೀವಿ. ಅದೇ ರೀತಿ ಓಷನ್ ಸಮುದ್ರದಿಂದ ಒಂದು ಫ್ರೆಶ್ ಆದಂಥ ಸಮುದ್ರದ ಮೀನುಗಳನ್ನ ತಂದು ಸೊ ಜನರಿಗೆ ಫ್ರೆಶ್ ಆದಂಥ ಕ್ವಾಲಿಟಿ ಫುಡ್ನ ಕೊಡಬೇಕು. ಈ ಉದ್ದೇಶಕ್ಕೋಸ್ಕರ ನಾವು ಸೊ ದೇರ್ಲಕಟ್ಟೆಯಲ್ಲಿ ಒಂದು ಜನರಿಗೆ ಫ್ರೆಂಡ್ಲಿ ಆಗಿರ್ತಕ್ಕಂಥ ಒಂದು ಹೋಟೆಲ್ನ ನಾವು ರೆಡಿ ಮಾಡಬೇಕು ಅಂತ ಇವತ್ತು ಡಿಸೈಡ್ ಮಾಡಿದ್ವಿ ಮತ್ತು ಇವತ್ತು ಕಾರ್ಯರೂಪಕ್ಕೆ ಬಂದಿದೆ. ಸೊ ನಾನು ಎಲ್ಲ ಜನರಿಗೆ ಹೇಳುವಂಥದ್ದು, ನಾನು ಪ್ರಾಮಿಸ್ ಕೊಡೋದು ಏನಂದ್ರೆ, ನಮಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಖುಷಿಯಿಂದ ಊಟ ಮಾಡ್ತೀರಿ ಅದೇ ರೀತಿ ನಮ್ಮ ಹೋಟೆಲಿಗೆ ಬಂದ್ರೆ ಮನೆಯ ಊಟ ಏನು ಸಿಗುತ್ತೆ, ಮನೆಯಲ್ಲಿ ಖುಷಿಯಿಂದ ಏನು ಊಟ ಮಾಡ್ತೀರಿ ಅಷ್ಟೇ ಖುಷಿಯಿಂದ ನೀವು ಊಟ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಾವು ತುಂಬಾ ಫ್ರೆಂಡ್ಲಿ ಆಗಿ ನಿಮಗೆ ಸರ್ವ್ ಮಾಡ್ತೀವಿ. ಒಂದು ಒಳ್ಳೆ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡ್ತೀವಿ. ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಲ್ಲ. ಬೆಸ್ಟ್ ಕ್ವಾಲಿಟಿ ಫುಡ್ನ, ಹೈಜಿನಿಕ್ ಫುಡ್ನ ಕೊಡುವಂಥ ವ್ಯವಸ್ಥೆನ ಪೃಥ್ವಿ ಓಷನ್ ಬ್ಲೂ ಕಡೆಯಿಂದ ಮಾಡ್ಲಿಕ್ಕಿದ್ವಿ. ಹಾಗೇನೆ ಇವತ್ತು ಶುಭಾರಂಭಗೊಂಡಿದೆ, ಏನಾದರೂ ಆಫರ್ಸ್ ಏನಾದರೂ ಸ್ಪೆಷಲ್ ಆಗಿ ಇರ್ತೀರಾ ಸ್ಟೂಡೆಂಟ್ಸ್ಗೆ? ನಾವು ಆಲ್ರೆಡಿ ಪ್ಲಾನ್ ಮಾಡಿದ್ವಿ ಡಿಸ್ಕೌಂಟ್ ರೇಟಲ್ಲಿ ಕೊಡಬೇಕು ಅಂತ. ಸ್ಟೂಡೆಂಟ್ ಮತ್ತು ಸೊ ಏನು ಪೇಷಂಟ್ ಇದೆ ಫಾದರ್ ಮುಲ್ಲಸ್ದು, ಸೊ ಅವರಿಗೆ ಮತ್ತು ಸ್ಟಾಫ್ಗೆ ನಾವು ಡಿಸ್ಕೌಂಟ್ ಪ್ರೈಸ್ನಲ್ಲಿ ಕೊಡ್ಲಿಕ್ಕಿದ್ದೀವಿ. ನಮ್ಮ ಆತ್ಮೀಯರಾದ ಪೃಥ್ವಿ ಮತ್ತು ಮಹೇಶ್ ಅವರ ಮಾಲಕತ್ವದ ಪೃಥ್ವಿ ಓಷನ್ ಬ್ಲೂ ಎನ್ನುವ ವಿನೂತನವಾದ ಹೋಟೆಲನ್ನು ಇವತ್ತು ಶುಭಾರಂಭ ಮಾಡಿದ್ದಾರೆ. ನಮ್ಮ ಉಳ್ಳಾಲ ಭಾಗ, ವಿಶೇಷವಾಗಿ ಮಂಗಳೂರು ಭಾಗದಲ್ಲಿ ಅತ್ಯಂತ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗುವಂಥ ಒಂದು ನಗರ ಪ್ರದೇಶ ಈ ದೇರ್ಲಕಟ್ಟೆ ಪರಿಸರ. ಯಾಕೆಂದರೆ ಇಲ್ಲಿ ಇಡೀ ದಕ್ಷಿಣ ಕನ್ನಡ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಕಡೆ ಇರುವಂಥ ಮೆಡಿಕಲ್ ಕಾಲೇಜ್ ಇರುವಂಥ ಒಂದು ದೊಡ್ಡ ಪ್ರದೇಶ ಅದು ದೇರ್ಲಕಟ್ಟೆ. ಈ ಪ್ರದೇಶದಲ್ಲಿ ದಿನನಿತ್ಯ ಬೆಳಿಗ್ಗೆಯಿಂದ ರಾತ್ರಿ ತನಕ ಜನನಿಬಿಡ ಮತ್ತು ವಿದ್ಯಾರ್ಥಿಗಳು ಓಡಾಡುವಂಥ ಒಂದು ಪ್ರದೇಶ. ಇಂಥ ಪ್ರದೇಶದಲ್ಲಿ ವಿನೂತನವಾದ
ಇವತ್ತಿನ ಜನಾಂಗಕ್ಕೆ ಬೇಕಾಗುವಂತ ರೀತಿಯ ತಿಂಡಿ ತಿನಿಸುಗಳನ್ನು ಮಾಡುವಂತ ಹೋಟೆಲ್ನ ಅವಶ್ಯಕತೆ ಉಂಟು. ಅದನ್ನ ಪೂರೈಸುವಂತ ಕೆಲಸವನ್ನ ಪೃಥ್ವಿ ಮತ್ತು ಮಹೇಶ್ ಅವರು ಎರಡೂ ಜನ ಸೇರಿ ಮಾಡಿದ್ದಾರೆ. ನಮ್ಮ ಕೋಟೆಕಾರ್ ಗ್ರಾಮಕ್ಕೆ ಸಂಬಂಧಪಟ್ಟ ಈ ಒಂದು ಪ್ರದೇಶದಲ್ಲಿ ಅಭಿವೃದ್ಧಿಯ ಜೊತೆಗೆ ಅಭಿವೃದ್ಧಿ ಆಗ್ತಾ ಆಗ್ತಾ ನಮ್ಮವರದು ಹೋಟೆಲ್ ಇನ್ನಿತರ ಉದ್ಯಮ ಕೂಡ ಬೆಳಿಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಹೋಟೆಲ್ನ ಶುಭಾರಂಭ ಆಗಿದೆ. ಇದರ ಮುಖಾಂತರ ಸಾಕಷ್ಟು ಜನರಿಗೆ ಒಳ್ಳೆಯ ತಿಂಡಿ ತಿನಿಸನ್ನು ತಿನ್ನುವಂತಹ ಸದಾವಕಾಶ ಎಲ್ರಿಗೂ ಸಿಗಲಿ ಮತ್ತು ಒಳ್ಳೆಯ ವ್ಯಾಪಾರ ಆಗಲಿ. ವ್ಯಾಪಾರ ಅವರಾದ್ರೆ ಇಬ್ರು ಕೂಡ ಸಮಾಜಮುಖಿಯಾಗಿ ಯೋಚನೆ ಮಾಡುವಂತ ಇಬ್ರು ನಮ್ಮ ಆತ್ಮೀಯರು. ಅದರಿಂದ ಸಮಾಜಕ್ಕೂ ಒಳ್ಳೇದಾಗ್ತದೆ. ಒಳ್ಳೆಯ ಗ್ರಾಹಕರು ಇಲ್ಲಿ ಬಂದಾಗ ಒಳ್ಳೆತನದಿಂದ ಸ್ವೀಕಾರ ಮಾಡುವಂತ ಒಳ್ಳೆಯ ಮನಸ್ಸಿರುವವರು ಇಬ್ರು ಕೂಡ. ಆದ್ರಿಂದ ಒಳ್ಳೆಯ ಹೋಟೆಲ್ ಉದ್ಯಮ ಅತ್ಯಂತ ಯಶಸ್ವಿ ಆಗಲಿ. ಇವತ್ತು ದೇರ್ಲಗಟ್ಟೆಯಲ್ಲಿ ಪ್ರಾರಂಭ ಆಗಿದೆ. ಪೃಥ್ವಿ ಓಷನ್ ಬ್ಲೂ ಇನ್ನು ನಮ್ಮ ರಾಜ್ಯದಾದ್ಯಂತ ಬೇರೆ ಬೇರೆ ಮೂಲೆಗಳಲ್ಲಿ ಹೋಟೆಲ್ ಉದ್ಯಮವನ್ನ ವಿಸ್ತರಣೆ ಮಾಡಲಿಕ್ಕೆ ಎಲ್ಲ ಕಡೆ ಸಾಕಷ್ಟು ಜನರಿಗೆ ಉದ್ಯೋಗ ಕೊಡ್ಲಿಕ್ಕೆ ಕೂಡ ಒಂದು ವೇದಿಕೆ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಈ ಹೋಟೆಲ್ ಇಬ್ರು ಮಾಲಕರಿಗೆ ಶುಭವನ್ನ ಹಾರೈಸ್ತೇನೆ. ಶುಭವಾಗ್ಲಿ. ಧನ್ಯವಾದ. ಊರ್ದ ದೈವದೇವರಿಗೆ ಕೈ ಮುಗಿದೆ. ಬಾರಿ ಎಡ್ಡೆ ದಿನ ತಾನಿ ನಮ್ಮ ದೇರಳಘಟ್ಟದ ಈ ಹೃದಯ ಭಾಗಡು ಪ್ರತಿ ಓಷನ್ ಬಂದ್ಮೂಲ ಒಂಜಿ ಹೋಟೆಲ್ ಮಹೇಶ್ ಬೊಕ್ಕ ಪ್ರತಿ ಮೊಗಲ್ನ ಒಂಜಿ ಮಾಲಕತ್ತೋಡು ಬಾರಿ ಪೊರ್ಲುಡು ಇನಿ ಉದ್ಘಾಟನೆ ಮಲ್ದಿರು. ಈ ದೇರಳಘಟ್ಟೆ ಬಂದ್ಮೂಲ ಒಂಜಿ ಭಾಗನೇ ದುಡ್ಡು ಅಂಚಿಂಜಿ ನಲಿಪುನಂಜಿನ ಮಲ್ಲ ಒಂಜಿ ಭಾಗ ದಾನೆಂದು ಪಂಡ ನಮ್ಮ ಇಡೀ ದೇಶದ ಒಂಜೇ ತಿಗಿಟ್ಟು 4 ಮೆಡಿಕಲ್ ಕಾಲೇಜ್ ಅಂಚನೆ ಕೆಲವು ಸಂಸ್ಥೆಗಳು ಕೂಡ ಈ ಭಾಗ ಉಂಟು ಪಂಡ ಅವು ದೇರಳಘಟ್ಟೆ ಅವಲ ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಡು ಅಂಜಿನ ಒಂಜಿ ವ್ಯಾಪ್ತಿಡು ಈತು ಶೋಕದ ಹೋಟೆಲ್ ಓಪನ್ ಮಲ್ದಿರು. ನಮ್ಮ ಊರ್ದ ಜನಗಳಿಗೆ ಅತ್ತನ ಪಿದೈದ ಜನಗಳಿಗೆ ಸರಿಯಾಯಿನ ಒಂಜಿ ಫುಡ್ ತಿಕ್ಕೊಡುಂದಂಡ ಊರ್ದಕ್ಲು ನಮ್ಮಕ್ಲು ಮಲ್ತಂಡನೆ ಐಕೊಂಜಿ ಬಾರಿ ಮಲ್ಲ ಪೊರ್ಲು ಅಂಚಾದ ನಮ್ಮಕ್ಲೆ ಆಯ್ನ ಪೃಥ್ವಿಲ ಮಹೇಶ್ಲ ಸೇರ್ದು ಈ ಭಾಗದ ವಿದ್ಯಾರ್ಥಿಗಳಿಗೆ ಅವರು ಡಾಕ್ಟರ್ಸ್ ಅದಕ್ಕೂ ಅತ್ತಂಡ ಬಾಕಿ ಏರ್ಪುರ ಈ ಕಸ್ಟಮರ್ಸ್ ಉಳ್ಳೇರ ಅಕ್ಲಿಗೆ ಎಡ್ಡೆ ಫುಡ್ ಶುದ್ಧವಾಯಿನ ಫುಡ್ ಹೂವೇ ಕಲಬೆರಕೆ ಬಾಡಂದೆ ಪರಿಪೂರ್ಣವಾಯಿನ ಶುದ್ಧವಾಯಿನ ಆಹಾರ ದಾನೆ ಬಂಡ ಜನಕುಲ್ಲ ಆರೋಗ್ಯ ಮುಖ್ಯ ನಂಗೆ ನಮ್ಮ ವ್ಯಾಪಾರ ಮಲ್ಪುನತ್ತು ನಮ್ಮ ಒನಸು ತೆನಸು ತಿಂದದು ಜನಕುಲ್ಲ ಆರೋಗ್ಯ ವೃದ್ಧಿ ಅಂಡ ನಂಗೆ ಅವು ದೇವರು ಗೊತ್ತು ಮಲ್ಲ ಆಶೀರ್ವಾದ ಅಂಚ ಹೂವೇ ಒಂಜಿ ಕಲಬೆರಕೆ ಹೆಜ್ಜಂದೆ ಎಡ್ಡೆ ಮಾದರಿದ ಒಂಜಿ ಆಹಾರ ತಿನಿಸಿನ ಕೊರಪುನಂಜಿನ ಜನಕುಲಿಗೆ ತಿನ್ಪವನಂಜಿನ ಭಾಗ್ಯ ಬರಡೆ ಜನಕುಲು ನಮ್ಮ ಊರದ ಪ್ರತಿಯೊರಿಯಲ್ಲ ಈ ಪೂರ ಮೆಡಿಕಲ್ ಕಾಲೇಜ್ ಆದ ಪ್ರತಿಯೊರಿಯಲ್ಲ ಈ ಹೋಟೆಲ್ಗೆ ಬರ್ತದೆ ಮುಲ್ತ ಆ ಒಂಜಿ ಆಹಾರ ತೆನಸನ್ನು ತಿಂದದು ಆಯ್ತಾ ಸದುಪಯೋಗನು ಕೊರೋಡು ಮಕ್ಕಳು ಪಡೆಯವನೋಡು ಅಂಚನೆ ದೇವರು ಅಕ್ಲೆಗೆ ನನಾತ್ ಹೋಟೆಲ್ನ ಇಂಚಿನ ಜನಕುಲ ಸೇವೆಯನ್ನು ಮಲ್ಪನಂಚಿನ ಸೌಭಾಗ್ಯನ ಕೊರಾಡು ಅಕ್ಕಲು ಇತ್ತ ಮಲ್ಪನಂಚಿತ್ತಿನ ಸಂಘದ ಜವಾಬ್ದಾರಿ ಅದಪ್ಪು ಜನಕುಲ ಸೇವೆ ಅದಪ್ಪು ಅಂಚನೆ ಪಾಪದಕ್ಲನ ಕಣ್ಣೆರುಸನ ಬೇಲೆನ ನನಾತ್ ಮಲ್ಪನ ಶಕ್ತಿನ ಕೊರೋಡುದಂಡ ಅಕ್ಲ ವ್ಯಾಪಾರ ವಹಿವಾಟು ಅವು ಬುಲೆಯೋಡು ಅಂಚಾದ ದೇವೇರು ಅಕ್ಲಿಗೆ ಆಶೀರ್ವಾದ ಮಲ್ಪಾಡು ಅಕ್ಲ ಬುದ್ಧಿ ಬುಲೆದು ರಾಜ್ಯಡೆ ಎಡ್ಡೆ ಪುದರ್ ಪಡೆಯೋಡು ಎನ್ನ ಆಶಯ. ಗ್ರಾಮದ ದೈವ ದೇವರನ್ನ ಸ್ಮರಣೆ ಮಲ್ತೊಂದು ಈ ಕೋಟೆಕಾರ್ ಒಂಜಿ ವ್ಯಾಪ್ತಿಡ್ ಮಸ್ತ್ ಸಂಸ್ಥೆಲು ಉಪ್ಪುನಂಚಿತ್ತನ ಒಂಜಿ ಪರಿಸರ ವಿಶೇಷವಾದ ಈ ಜಾಗನ ಆಯ್ಕೆ ಮಲ್ತಿನಂಚಿತ್ತನ ಎನ್ನ ಸಹೋದರರಾಯಿನಂಚಿತ್ತನ ಪೃಥ್ವಿ ಶೆಟ್ಟಿ ಬೊಕ್ಕ ಮಹೇಶ್ ಮುಕ್ಲೆಗೆ ಅಭಿನಂದನೆ ಪನೋಡು. ದಯಪಂಡ ಮುಲ್ಪ ಇತ್ತೀತು ಮಲ್ಲ ಒಂಜಿ ವಿದ್ಯಾ ಕೇಂದ್ರಲಾದು ಪೋಡು ಆರೋಗ್ಯ ಕೇಂದ್ರನು ಪೂರ ಇತ್ತು ನೆಡ್ದಾದ್ ಮುಲ್ಪ ಮಸ್ತ್ ಜನಸಂಖ್ಯೆ ಇತ್ತು ನೆಡ್ದಾದ್ ಖಂಡಿತವಾದ ಈ ನೆಟ್ ಮಕ್ಳಿಗೆ ಸಕ್ಸಸ್ ತಿಕೊಂಡು ನಂಡದ ಯಾನ್ ಪನೋನ್ವೆ ಅಂಚನೆ ನನ್ನ ದುಂಬುದ ದಿನಟ್ ಒಂಜಿ ಉತ್ತಮ ರೀತಿಡ್ ಅಕ್ಲಿಗೆ ಶುಚಿ ರುಚಿಯಾಯಿ ನಂಚಿತನ ಆರೋಗ್ಯಕರವಾಯಿ ನಂಚಿತನ ಒಂಜಿ ತಿಂಡಿ ತೆನಸನ ಜನಕ್ಲಿಗೆ ಒಂಜಿ ಉತ್ತಮ ರೇಟ್ಡ್ ಕೊರ್ದು ಜನಕ್ಲಿನ ಪ್ರೀತಿ ವಿಶ್ವಾಸನ ಗಲಿಸ್ ಒರಿಪಾದ್ ನನ್ನ ದುಂಬುಗ್ಲ ಒಂದು ನಮ್ಮ ದೇರ್ಲಕಟ್ಟೆ ಮಾತ್ರ ತಂದೆ ಬೇತೆ ಬೇತೆ ಕಡೆಟ್ ತನ್ನ ಎಡ್ಡೆ ಒಂಜಿ ಪುದರ್ನ ಪಡೆದು ಯಶಸ್ವಿ ಆವಡ್ ಪಂಡದೆ ಅನಿ ಮುಕ್ಲಿಗೆ ಶುಭಾರೈಸುವುದಿಲ್ಲ. ಧನ್ಯವಾದ.